Hi Makle, welcome to 10 power 100 maths class. So ಈ ವಿಡಿಯೋದಲ್ಲಿ let's discuss about integration by substitution method. Okay. So ಆಲ್ರೆಡಿ ನಾನು ಎರಡು ವಿಡಿಯೋ ಬೇಸಿಕ್ ಇಂಟಿಗ್ರೇಷನ್ ಮೇಲೆ ಮಾಡಿದ್ದೀನಿ ಮಕ್ಕಳೇ. ಸೊ ಏನಾದರೂ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಸೊ ಪ್ಲೀಸ್ ವಾಚ್ ದಟ್ ವಿಡಿಯೋ. ಸೊ ಅದನ್ನ ಬಿಟ್ಟು ದಿಸ್ ಇಸ್ ದ ಥರ್ಡ್ ವಿಡಿಯೋ ಆನ್ ಇಂಟಿಗ್ರೇಷನ್. ಓಕೆ, ಸೊ ಏನಕ್ಕೆ ಸಬ್ಸ್ಟಿಟ್ಯೂಷನ್ ಮೆಥಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಇಂಟಿಗ್ರೇಷನ್ ಸಮ್ಸ್ ನಾವು ಸಾಲ್ವ್ ಮಾಡೋದು ಸಬ್ಸ್ಟಿಟ್ಯೂಷನ್ ಮೆಥಡ್ ಮೇಲೆ. ಓಕೆ, ಸೊ ಇದಾದ್ಮೇಲೆ ಟ್ರಿಗ್ನೋಮೆಟ್ರಿ ಮೆಥಡ್ ಬರುತ್ತೆ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ದಾಟ್ ಮಕ್ಕಳೇ, ಸೊ ನಮಗೆ ಸಬ್ಸ್ಟಿಟ್ಯೂಷನ್ ಮೆಥಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ವೆರಿ ಸಿಂಪಲ್ ಆಗಿದೆ ಆಕ್ಚುಲಿ. ಅದೊಂದು ಐಡಿಯಾ ಗೊತ್ತಾಗಬೇಕು. ಓಕೆ, ಆ ಐಡಿಯಾ ಗೊತ್ತಾದ್ರೆ ಸೊ ಈಸಿಯಾಗಿ ಸಾಲ್ವ್ ಮಾಡಬಹುದು ಯಾವ್ದನ್ನ ಸಬ್ಸ್ಟಿಟ್ಯೂಷನ್ ಏನಂದ್ರೆ. ಫಸ್ಟ್ ಆಫ್ ಆಲ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು, ಸೊ ಅದೆಲ್ಲ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾರಾದ್ರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಫಾರ್ ಆಲ್ ದ ಮ್ಯಾಥ್ ಕಂಟೆಂಟ್ ಮಕ್ಕಳೇ ಸೊ ನನ್ನ ವಿಡಿಯೋನ ಫಾಲೋ ಮಾಡಿ. ಸೊ ಲೆಟ್ಸ್ ಗೆಟ್ ಇನ್. ಓಕೆ, ಫಸ್ಟ್ ಆಫ್ ಆಲ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ರೆ ಏನಂತ ಹೇಳಿದ್ರೆ ಇಟ್ಸ್ ವೆರಿ ಸಿಂಪಲ್. ಈಗ ಏನಂತ ಹೇಳಿದ್ರೆ ನಮಗೆ ಇಂಟಿಗ್ರೇಷನ್ ಮಾಡ್ತಾ ಇದ್ದೀವಿ, ಎರಡು ಮೂರು ಟರ್ಮ್ಸ್ಗಳಿದೆ. ಓಕೆ, ಮಲ್ಟಿಪ್ಲಿಕೇಶನ್ ಸೀರೀಸ್ ಅಲ್ಲಿ ಎರಡು ಮೂರು ಟರ್ಮ್ಸ್ಗಳಿದೆ. ನಾವು ಒಂದು ಟರ್ಮ್ ನ ಸಬ್ಸ್ಟಿಟ್ಯೂಷನ್ ಆಗಿ ತಗೊಳ್ಬೇಕು. ಓಕೆ, ನಾವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫಂಕ್ಷನ್ ನಾನು ಸಬ್ಸ್ಟಿಟ್ಯೂಷನ್ ಆಗಿ ತಗೊಳ್ತೀನಿ. ಅದನ್ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಅದ್ರ ಪಕ್ಕದಲ್ಲಿರೋ ಟರ್ಮ್ ಬರ್ಬೇಕು ನಮಗೆ. ಓಕೆ, ಅದ್ರ ಪಕ್ಕದಲ್ಲಿರೋ ಟರ್ಮ್ ಬರಬೇಕು, ಇಲ್ಲ ಅಂತ ಹೇಳಿದ್ರೆ ಅದ್ರ ಕ್ಲೋಸೆಸ್ಟ್ ಆನ್ಸರ್ ಬರಬೇಕು. ಓಕೆ, ಸೊ ಅಂಡ್ ದೆನ್ ವಿ ಡೂ ಸಬ್ಸ್ಟಿಟ್ಯೂಷನ್ ಮೆಥಡ್. ಇಟ್ಸ್ ವೆರಿ ಸಿಂಪಲ್. ಇಲ್ಲಿ ನಿಮಗೆ ಡಿಫ್ರೆನ್ಸಿಯೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಡಿಫ್ರೆನ್ಸಿಯೇಷನ್ ಅಂತ ಹೇಳಿದ್ರೆ ಇಂಟಿಗ್ರೇಷನ್ ಇಸ್ ದ ಇನ್ವರ್ಸ್ ಪ್ರಾಸೆಸ್ ಆಫ್ ಡಿಫ್ರೆನ್ಸಿಯೇಷನ್. ಸೊ ನಾವು ಬ್ಯಾಕ್ವರ್ಡ್ ಹೋಗ್ತಾ ಇರೋದು, ರೈಟ್? ಸೊ ಬ್ಯಾಕ್ವರ್ಡ್ ಹೋಗುವಾಗ ಇಟ್ಸ್ ಆಲ್ವೇಸ್ ಲೈಕ್ ದಟ್, ರೈಟ್? ಸೊ ಇಲ್ಲಿ ನಾವು ಡಿಫ್ರೆನ್ಸಿಯೇಷನ್ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಇನ್ ಕೇಸ್ ಏನಾದರೂ ಡಿಫ್ರೆನ್ಸಿಯೇಷನ್ ಮರ್ತೋಗಿದ್ರೆ ಸೊ ಪ್ಲೀಸ್ ಪ್ರಾಕ್ಟೀಸ್ ಅಂಡ್ ಕಮ್. ಓಕೆ, ಸೊ ಬೇಸಿಕ್ ಡಿಫ್ರೆನ್ಸಿಯೇಷನ್ ಸೊ ಕಷ್ಟ ಆಗಲ್ಲ. ಸೊ ನಥಿಂಗ್ ಟು ವರಿ ಅಬೌಟ್ ದ ಡಿಫ್ರೆನ್ಸಿಯೇಷನ್. ಸೊ ನನಗೆ ಈಗ ಡಿಫ್ರೆನ್ಸಿಯೇಷನ್ ಗೊತ್ತಿಲ್ಲ, ಸೊ ಶುಡ್ ಐ ವರಿ ಅಬೌಟ್ ಇಟ್? ನೋ, ನಥಿಂಗ್ ಟು ವರಿ ಅಬೌಟ್ ಇಟ್. ಓಕೆ, ಸೊ ಲೆಟ್ಸ್ ಗೆಟ್ ಇನ್ ಟು ದ ಸಮ್ ಮಕ್ಕಳೇ. ಸೊ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಮೋರ್ ದನ್ ಎಕ್ಸ್ಪ್ಲನೇಷನ್ಸ್ ವೈಲ್ ಸಾಲ್ವಿಂಗ್ ಸಮ್ ವಿಲ್ ಅಂಡರ್ಸ್ಟ್ಯಾಂಡ್ ಮೋರ್. ಸೊ ಏನ್ ಮಾಡಿ ಅಂತ ಹೇಳಿದ್ರೆ ಪ್ರತಿ ಇಂಟರ್ವಲ್ ಅಲ್ಲೂ ಯು ಜಸ್ಟ್ ಪಾಸ್ ಅ ವಿಡಿಯೋ ಅಂಡ್ ವಾಚ್ ಬಿಫೋರ್ ಐ ಎಕ್ಸ್ಪ್ಲೇನ್ ಮಕ್ಕಳೇ, ಯು pause the video, so see what is the substitution term and then continue. ಆಯ್ತಾ? ಸೊ ಒಂದೆರಡು ಸಮ್ನ ಸಾಲ್ವ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಲೈಕ್ ಹೌ ದ ಪ್ರೊಸೀಜರ್ ಇಸ್ ಮಕ್ಕಳೇ. ಓಕೆ, ಸೊ ನಥಿಂಗ್ ಟು ವರಿ ಅಬೌಟ್ ಇಟ್. ಸೊ ವಾಟ್ ಐ ವಾಂಟ್ ಯು ಟು ಡೂ ಇಸ್ ಸ್ವಲ್ಪ ಒಂದೆರಡು ಮೂರು ಸಮ್ ಆದ್ಮೇಲಿಂದ ಸೊ ಐ ವಾಂಟ್ ಯು ಟು ಸಾಲ್ವ್ ಬೈ ಪಾಸಿಂಗ್ ದ ವಿಡಿಯೋ. ಸೊ ದಿಸ್ ಇಸ್ ಆಕ್ಚುಲಿ ಅ ಗುಡ್ ವೇ ಆಫ್ ಸಾಲ್ವಿಂಗ್ ಸಮ್ ಮಕ್ಕಳೇ. ಸೊ ಲೆಟ್ಸ್ ಸ್ಟಾರ್ಟ್ ದ ಸಮ್. ಓಕೆ, ಸೊ ಫಸ್ಟ್ ಸಮ್ ಬಂದು ಇಂಟಿಗ್ರೇಷನ್ ಆಫ್ 2x ಡಿವೈಡೆಡ್ ಬೈ 1 + x² dx. ಓಕೆ, ಸೊ ವೆರಿ ಸಿಂಪಲ್ ಸಮ್. ಸೊ ನಾನು ಪ್ರತಿ ಸಮ್ ನ ಸಾಲ್ವ್ ಮಾಡುವಾಗಲೂ ಫಸ್ಟ್ ಸ್ಪ್ಲಿಟ್ ಅಪ್ ನ ಹೇಳ್ತೀನಿ ಮಕ್ಕಳೇ. ಆ ಸ್ಪ್ಲಿಟ್ ಅಪ್ ನ ನೋಡ್ಕೊಳ್ಳಿ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ದ ಸಬ್ಸ್ಟಿಟ್ಯೂಷನ್, ಸೊ ದ ಸ್ಪ್ಲಿಟ್ ಅಪ್ ಇಸ್ ಸೊ ವೆರಿ ಸಿಂಪಲ್. ಓಕೆ, ಸೊ ವಾಟ್ ಐ ವಾಂಟ್ ಯು ಟು ಡೂ ಇಸ್ ಇದನ್ನ ಹೆಂಗ್ ಬರ್ಕೊಳ್ಳಿ ಅಂದ್ರೆ ಇದನ್ನ 1/1 + x² ಇಂಟು 2x ಇಂಟು dx ಅಂತ ಬರ್ಕೊಳ್ಳಿ. ಯಾಕಂದ್ರೆ ನನಗೆ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಅಂತ. ಓಕೆ, 1/1 + x² ಇಂಟು 2x dx ಅಂತ ಬರ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಆಫ್ಟರ್ವರ್ಡ್ಸ್ ವಾಟ್ ಐ ವಾಂಟ್ ಟು ಡೂ ಇಸ್ ನಮಗೆ ಎರಡು ಟರ್ಮ್ ಇದೆ. ಒಂದು 2x ಅನ್ನೋದಿದೆ, ಇನ್ನೊಂದು 1 + x² ಇದೆ. ಈಗ ಸಬ್ಸ್ಟಿಟ್ಯೂಷನ್ ಟರ್ಮ್ ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಸೊ ಇಟ್ಸ್ ವೆರಿ ಕ್ಲಿಯರ್. ಓಕೆ, ಸೊ ಈಗ 1 + x² ತಗೊಂಡ್ರೆ ಅದ್ರ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, 2x ಬರುತ್ತೆ. ನಮ್ಗೆ ಆಲ್ರೆಡಿ 2x ನ್ಯೂಮರೇಟರ್ ಇದೆ ಅಲ್ವಾ? ಈಗ 2x ತಗೊಂಡ್ರೆ 2x ಡಿಫ್ರೆನ್ಸಿಯೇಷನ್ ಬಂದು 2. ಸೊ 2x cannot be the substitution term. So what I want you to take is, so take 1 + x² as some other variable. So here in this case, for our general case, we take it as a t and the makle. Okay, so 1 + x² is equal to t anta tagolona. Okay, so we'll take 1 + x² is equal to t. Okay, now I am going to differentiate with respect to x. So 1 differentiation 0, x² differentiation bandu, so 2x is equal to t bandu, since it is a variable I am differentiating with respect to x. ಸೊ 2x is equal to dt by dx ಆಯ್ತು. ನಮ್ಗೆ ಇಲ್ಲಿ ಕ್ವಶನ್ ಅಲ್ಲಿ ನೋಡಿ 2x ಇಂಟು dx ಇದೆ, ಇಲ್ಲಿ 2x ಮಾತ್ರ ಇರೋದು. ಸೊ ಈ dx ನ ಕಡೆ ಟ್ರಾನ್ಸ್ಪೋಸ್ ಮಾಡೋಣ. ಸೊ 2x dx is equal to dt ಆಯ್ತು. ಓಕೆ, ಸೊ 2x dx is equal to dt. ಸೊ ವೆರಿ ಸಿಂಪಲ್. ಸೊ ಫಸ್ಟ್ ಐ ಟುಕ್ 1 + x² is equal to t. ಸೊ 2x is equal to dt by dx. ಸೊ 2x dx is equal to dt ಆಯ್ತು. ಓಕೆ, ಇದನ್ನ ಈಗ ಕ್ವಶನ್ ಅಲ್ಲಿ ಸಾಲ್ವ್ ಮಾಡೋಣ. ಸೊ ಕ್ವಶನ್ ಅಲ್ಲಿ ಅಪ್ಲೈ ಮಾಡೋಣ. ಸೊ 1 + x², 1 + x² ಅಂತ ನೋಡಿ. 1 + x² ಇಟ್ಸ್ ವೆರಿ ಸಿಂಪಲ್. ಸೊ 1 + x² ಜಾಗದಲ್ಲಿ ನಮಗೆ t ಹಾಕೋಬೋದಾ? ಸೊ t ಹಾಕೊಳ್ತೀನಿ ಅಂಡ್ ಈ 2x dx ಜಾಗದಲ್ಲಿ dt ಹಾಕೊಳ್ತೀನಿ. ಯಾಕಂದ್ರೆ ಇಲ್ಲಿ ನಮ್ಗೆ ಆಲ್ರೆಡಿ ಸಬ್ಸ್ಟಿಟ್ಯೂಷನ್ ಇದೆ ಅಲ್ವಾ? ಸೊ 2x dx is equal to dt. ಸೊ I'll take this one. So now the integration is 1/t into dt. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇಂಟಿಗ್ರೇಷನ್ ಆಫ್ 1/x into dx is nothing but log x, right? So the answer is log t plus c. log t plus c. ಬಟ್ ಇಷ್ಟನ ಆನ್ಸರ್ ಇಲ್ಲ, ಮುಂದೆ ಮಾಡಬೇಕಾಯ್ತಾ? ಏನಕ್ಕೆ ಅಂತ ಹೇಳಿದ್ರೆ t ಅನ್ನೋದು we have taken by ourselves, right? So t is a new variable that we have taken.
ಸೊ ಬಟ್ ಇಲ್ಲಿ ಕ್ವಶನ್ ಅಲ್ಲಿ ಆ ಟಿ ಇರಲಿಲ್ಲ. ಸೊ ವಾಟ್ ವಿ ಹ್ಯಾವ್ ಟು ಡೂ ಇಸ್ ಆ ಟಿ ಸಬ್ಸ್ಟಿಟ್ಯೂಷನ್ ಏನಿದೆ ಅದನ್ನ ಇಲ್ಲಿ ಕ್ವಶನ್ ಅಲ್ಲಿ ಆನ್ಸರ್ ಅಲ್ಲಿ ಬರೀಬೇಕು. ಇಟ್ ಇಸ್ ನಥಿಂಗ್ ಬಟ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. So this is the final answer ಮಕ್ಕಳೇ. ಓಕೆ, ದಟ್ಸ್ ಇಟ್. ಒನ್ಸ್ ಯು ಟೇಕ್ ದ ಸಬ್ಸ್ಟಿಟ್ಯೂಷನ್ ಇಟ್ ವಿಲ್ ಬಿ ಕ್ಲಿಯರ್ ಆಯ್ತಾ. ಸೊ ಆ ಪ್ಯಾಟರ್ನ್ ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸಿ ಒಂದ್ 2-3 ಸಮ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಆಯ್ತಾ. ಸೊ ಓನ್ಲಿ ದ ಬಿಗ್ಗೆಸ್ಟ್ ಮಂತ್ರ ದಟ್ ಯು ಹ್ಯಾವ್ ಟು ಫಾಲೋ ಇಸ್ ಜಸ್ಟ್ ಸಾಲ್ವ್ ಮೋರ್ ನಂಬರ್ ಆಫ್ ಸಮ್ಸ್ ಅಷ್ಟೇ. ಓಕೆ, ಸೊ ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡೋಣ. ಸೊ ಐಲ್ ಟೇಕ್ ಡಿಫರೆಂಟ್ ಕಲರ್ ಹಿಯರ್. ಯಾ, ಸೊ ಎಕ್ಸ್ ಡಿವೈಡೆಡ್ ಬೈ 9 - 4x ಸ್ಕ್ವೇರ್. ಓಕೆ, ಇವಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ ಆಯ್ತಾ. ಸೊ ಲೆಟ್ಸ್ ಸಿ ವಾಟ್ ಇಟ್ ಇಸ್. ಸೊ ನಾವೀಗ ಎಕ್ಸ್ ನ ತಗೊಳಕ್ಕಾಗಲ್ಲ, 9 - 4x ಸ್ಕ್ವೇರ್ ಸಬ್ಸ್ಟಿಟ್ಯೂಷನ್ ಆಗಿ ತಗೊಳ್ಬೇಕು. ಯಾಕಂದ್ರೆ ಎಕ್ಸ್ ಡಿಫ್ರೆನ್ಸಿಯೇಷನ್ ಇಟ್ ಇಸ್ 1. ದರ್ ಇಸ್ ನೋ ಯೂಸ್ ಆಫ್ ಟೇಕಿಂಗ್ ಎಕ್ಸ್. ಸೊ ಏನ್ ಮಾಡ್ಬೇಕಂದ್ರೆ ಇಲ್ಲಿ 9 - 4x ಸ್ಕ್ವೇರ್ ಇದೆಯಲ್ಲ, ಲೆಟ್ಸ್ ಟೇಕ್ ದಟ್ ಆಸ್ ಟಿ. ಸೊ 9 - 4x ಸ್ಕ್ವೇರ್ ಇಸ್ ಈಕ್ವಲ್ ಟು ಟಿ. ಸೊ ಆಸ್ ಯೂಶುವಲ್ ದ ಸೇಮ್ ಪ್ರೋಸೆಸ್. ಸೊ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ 9 ಡಿಫ್ರೆನ್ಸಿಯೇಷನ್ 0. ಇದು -4x ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಬಂದು -8x ಇಸ್ ಈಕ್ವಲ್ ಟು dt by dx. We are differentiating with respect to x, that is why it is dt by dx. Transfers ಮಾಡಿ. So -8x dx is equal to dt. So same process ನಾನು ಇದನ್ನ ಪ್ರೀವಿಯಸ್ ಕ್ವಶನ್ ಅಲ್ಲಿ ಮಾಡಿದೆ. ಸೊ ಇದನ್ನ ಇಲ್ಲೂ ಕೂಡ ಹಾಗೆ ಮಾಡ್ತಿದ್ದೀನಿ. ಓಕೆ, ಇವಾಗ ನೋಡಿ ಸ್ವಲ್ಪ ಯೋಚನೆ ಮಾಡಿ ಆಯ್ತಾ. ನಮಗೆ ನ್ಯೂಮರೇಟರ್ ಅಲ್ಲಿ x dx ಇದೆ ಅಲ್ವಾ, ಬಟ್ ನಮ್ಗೆ ಏನ್ ಬಂದಿದೆ -8x into dx ಬಂದಿದೆ. ಓಕೆ, ಸೊ ದಿಸ್ ಇಸ್ ವೇರ್ ಯು ಹ್ಯಾವ್ ಟು ಯೂಸ್ ಯುವರ್ ಸ್ಕಿಲ್ ಮಕ್ಕಳೇ. ಓಕೆ, ಇಲ್ಲಿ 8x dx ಬಂದಿದೆ, ಬಟ್ ನಮ್ಗೆ ಅಲ್ಲಿ x dx ಮಾತ್ರ ಇರುತ್ತೆ. ನಮ್ಗೆ ಏನ್ ಬೇಕಿದೆ x dx ಮಾತ್ರ ಬೇಕಿರೋದು. ಉಳಿದ 8 ನ ಏನ್ ಮಾಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಓಕೆ, ಸೊ x dx ಇಸ್ ಈಕ್ವಲ್ ಟು dt ಡಿವೈಡೆಡ್ ಬೈ -8 ಆಗುತ್ತೆ, ಆರ್ ಎಲ್ಸ್ -dt by 8. ಓಕೆ, ಸೊ ದಿಸ್ ಇಸ್ ದ ಸಬ್ಸ್ಟಿಟ್ಯೂಷನ್. ಈ x dx ಜಾಗದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು, dt by 8. ಓಕೆ, ನಾವು ಇವಾಗ ಸಬ್ಸ್ಟಿಟ್ಯೂಷನ್ ಇದನ್ನ ನಾನು ಈಗ ಸ್ಪ್ಲಿಟ್ ಅಪ್ ಮಾಡ್ಕೊಳ್ತೀನಿ. ಸ್ಪ್ಲಿಟ್ ಅಪ್ ಇಸ್ ವೆರಿ ಸಿಂಪಲ್. ಓಕೆ, 1/9 - 4x ಸ್ಕ್ವೇರ್ ಇಂಟು x dx. ಸೊ ಸ್ಪ್ಲಿಟ್ ಅಪ್ ಆಗಿದೆ. ನಾವು ಇಟ್ ವಿಲ್ ಬಿ ವೆರಿ ಸಿಂಪಲ್ ಫಾರ್ ಅಸ್ ಟು ಸಾಲ್ವ್ ಆಯ್ತಾ. 1/9 - 4x ಸ್ಕ್ವೇರ್ ಜಾಗದಲ್ಲಿ ಏನು ಹಾಕೋಬಹುದು. ಸೊ ಇಟ್ ಈಸ್ ಇಂಟಿಗ್ರೇಷನ್ ಆಫ್ 1/t ಅಂಡ್ x dx ಜಾಗದಲ್ಲಿ ಇಟ್ ಈಸ್ -dt by 8 ಅಲ್ವಾ. So I'll write into -dt by 8 ಆಯ್ತಾ. and here it is into, so confuse ಆಗಬೇಡಿ, it is into. So now I'll keep -1/8 common and it is integration of 1/t dt. So you all know integration of 1/t is log t alva makle. So -1/8 log t plus c. Okay, but t is the new variable, namdu hale variable na tagolona. So it is the final answer is -1/8 log 1 plus x square plus c. So ಇಷ್ಟು ಬರೆದ್ರೆ ಸಾಕು. ಓಕೆ, ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಅರ್ಥ ಆಯ್ತಾ. ಸಿ ನಿಮಗೆ ನೋಡಿ ಲೈಕ್ 2 ಸಮ್ ಸಾಲ್ವ್ ಮಾಡಿದ ತಕ್ಷಣ ಒಂದು ಕ್ಲಾರಿಟಿ ಸಿಗ್ತಾ ಇದೆ ಆಯ್ತಾ. ಸೊ ದಿಸ್ ಇಸ್ ವಾಟ್ ಇಟ್ ಇಸ್ ಮಕ್ಕಳೇ. ಓಕೆ, ಸೊ ಲೈಕ್ ಆಸ್ ಯು ಗೆಟ್ ಅನ್ ಐಡಿಯಾ, ಸಾಲ್ವ್ ಮೋರ್ ನಂಬರ್ ಆಫ್ ಸಮ್ಸ್. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ 7.2 ಆಸ್ ಮೋರ್ ನಂಬರ್ ಆಫ್ ಎಕ್ಸರ್ಸೈಸ್ ಸಮ್ಸ್ ಮಕ್ಕಳೇ. ಓಕೆ, ನಾನು ಏನ್ ಮಾಡಿದ್ದೀನಿ ಅಂದ್ರೆ ರ್ಯಾಂಡಮ್ ಆಗಿ ತಗೊಂಡಿದ್ದೀನಿ ಆಯ್ತಾ, ಬಿಕಾಸ್ ಇದೆಲ್ಲ ಒಂದೇ ಸೀರೀಸ್ ಅಲ್ಲಿ ಬರುತ್ತೆ. ಸೊ ಲೈಕ್ ಇನ್ ಬಿಟ್ವೀನ್ ತಗೊಂಡಿದ್ದೀನಿ. ಆಲ್ಮೋಸ್ಟ್ 16 ಸಮ್ಸ್ ಇದೆ ಆಯ್ತಾ ಈ ವಿಡಿಯೋದಲ್ಲಿ. ಸೊ ಇದಾದ್ಮೇಲೆ ಇನ್ನೊಂದು ವಿಡಿಯೋ ಹಾಕ್ತೀನಿ, ಅದರಲ್ಲಿ ಫರ್ದರ್ ಸಾಲ್ವ್ ಮಾಡ್ತೀನಿ. ಸೊ ಲೈಕ್ ಈ ವಿಡಿಯೋಸ್ನ ಫಾಲೋ ಮಾಡ್ಕೊಂಡೋಗಿ, ಈ ಸೀರೀಸ್ನ ಫಾಲೋ ಮಾಡ್ಕೊಂಡೋಗಿ, ಸೊ ದಟ್ ಕಂಪ್ಲೀಟ್ಲಿ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಅಂಡ್ CET-ಗೆ ತುಂಬಾ ಯೂಸ್ ಆಗುತ್ತೆ. ಓಕೆ, ಸೊ ಲೆಟ್ಸ್ ಸಾಲ್ವ್ ದ ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು x ಡಿವೈಡೆಡ್ ಬೈ e ಟು ದ ಪವರ್ x ಸ್ಕ್ವೇರ್. ಓಕೆ, ಸೊ ಇವಾಗ ನಿಮಗೆ ಕಂಡೀಷನ್ಸ್ ನೋಡಿದ್ರೆ ನಮಗೆ 3 ಫಂಕ್ಷನ್ಸ್ ಇದೆ. ಒಂದು e ಟು ದ ಪವರ್ x, ದಟ್ ಈಸ್ e ಟು ದ ಪವರ್ x ಸ್ಕ್ವೇರ್, ದಟ್ ಈಸ್ ಒನ್ ಫಂಕ್ಷನ್. ಆ x ಸ್ಕ್ವೇರ್ ಅಲ್ಲಿ ಒಂದೊಂದು ಫಂಕ್ಷನ್, ದ x ಸ್ಕ್ವೇರ್ ಇಸ್ ಒನ್ ಆಫ್ ದ ಫಂಕ್ಷನ್. ಅಂಡ್ ಟಾಪ್ ಅಲ್ಲಿ ನಮಗೆ ಗೊತ್ತು x dx ಇದೆ. ಓಕೆ, ಇದನ್ನ ನಾನು ವೆರಿ ಸಿಂಪಲ್ ಆಯ್ತಾ, ನಿಮಗೆ ಸಬ್ಸ್ಟಿಟ್ಯೂಷನ್ ಗೊತ್ತಾಗುತ್ತೆ. ಸೊ ಸಬ್ಸ್ಟಿಟ್ಯೂಷನ್ ಇಸ್ x ಸ್ಕ್ವೇರ್ ಮಕ್ಕಳೇ. ಬಟ್ ನಿಮ್ಗೆ ಅನ್ನಿಸ್ತಿರ್ಬೋದು ಯು ಕ್ಯಾನ್ ಟೇಕ್ ಇವನ್ e ಟು ದ ಪವರ್ x ಸ್ಕ್ವೇರ್ ಅಂತ. ಸೊ ಡಬಲ್ ಫಂಕ್ಷನ್ ವಿ ಜಸ್ಟ್ ಅವಾಯ್ಡ್ ಆಯ್ತಾ. I'm not saying double function cannot be the substitution. It can be the substitution, but we avoid taking it that much. Okay, ಏನಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಓವರ್ ದ ಕೋರ್ಸ್ ಆಫ್ ಟೈಮ್, ಲೈಕ್ ವೆನ್ ಯು ಸಾಲ್ವ್ ಸಮ್ಸ್. ಸೊ ಜಸ್ಟ್ ಅಬ್ಸರ್ವ್ ಮಾಡಿ. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಟೇಕ್ ಹಿಯರ್ ಇಸ್ I'll take x square is equal to t. x square is equal to t. Now if I solve this further, we get 2x dx is equal to dt ಅಲ್ವಾ. ಸೊ 2x dx is equal to dt. ಬಟ್ ನಮಗೆ ನ್ಯೂಮರೇಟರ್ ಏನಿದೆ x dx ಇದೆ. ಸೊ ಎಕ್ಸ್ಟ್ರಾ 2 ನ ಈ ಕಡೆ ಕಳಿಸ್ತೀನಿ. So x dx is equal to dt divided by 2. X dx is equal to dt divided by 2. Now it is very simple. So if I substitute everything here, x dx ಬಂದು dt by 2 ಆಗುತ್ತೆ, and it is 1 by e to the power t ಆಗುತ್ತೆ. 1 by e to the power t.
ನಾವು ಇನ್ನೊಂದು ಕನ್ಫ್ಯೂಷನ್ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಎಕ್ಸ್ ಡಿ ಎಕ್ಸ್ ಅನ್ನೋದು ನ್ಯೂಮರೇಟರ್ ಇದೆ, ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಿರೋದು ನ್ಯೂಮರೇಟರ್ಗೆ. ಬಟ್ ಇದು ಹೆಂಗಾಗುತ್ತೆ ಅಂತ ಹೇಳಿದ್ರೆ ಡಿ ಟಿ ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ ಟಿ ಆಗುತ್ತೆ, ಹೋಲ್ ಡಿವೈಡ್ ಬೈ ಟಿ. ಇಲ್ಲಿ ಏನಾಗುತ್ತೆ ಈ 2 ನೆಕ್ಸ್ಟ್ 2ಟಿಗೆ ಬಂದ್ಬಿಡುತ್ತೆ ಆಯ್ತಾ. ಸೊ ದಟ್ಸ್ ವೈ ಹೋಲ್ ಡಿವೈಡ್ ಬೈ ಇ ಟು ದ ಪವರ್ ಟಿ. ಸೊ ಆ 2 ಕೆಳಗಡೆ ಬರೋದ್ರಿಂದಾಗಿ ಐ ವಿಲ್ ಜಸ್ಟ್ ರಿಟರ್ನ್ ಲೈಕ್ ದಿಸ್. ಸೊ ಇದೇನಾಗುತ್ತೆ ಅಂದ್ರೆ ಐಲ್ ಕೀಪ್ 1/2 ಔಟ್ಸೈಡ್. ಇಟ್ ಈಸ್ ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಟಿ ನ ಮೇಲ್ಗಡೆ ತಗೊಂಡು ಹೋಗ್ತೀನಿ, ಇ ಟು ದ ಪವರ್ ಮೈನಸ್ ಟಿ ಇಂಟು ಡಿ ಟಿ. Okay, so here I have taken e to the power t ಕೆಳಗಡೆ ಇತ್ತು, ನ್ಯೂಮರೇಟರ್ ಇತ್ತು, sorry denominator ಇತ್ತು. So I have taken it to the numerator. Now it is very simple, integration of e to the power minus t. So you all know, so it is 1/2 times of integration of e to the power minus t is e to the power minus t divided by minus 1 plus c. So ಏನಾಗುತ್ತೆ minus 1/2 e to the power t ಅಂದ್ರೆ e to the power minus x square plus c. ಸೊ ಇದು ಫೈನಲ್ ಆನ್ಸರ್ ಆಯ್ತು ಮಕ್ಕಳೇ. ಓಕೆ, ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಆ ಕಂಡೀಷನ್ ಒಂದು ಗೊತ್ತಾದರೆ ಸೊ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಡೈರೆಕ್ಟ್ ಆಗಿ ಸಾಲ್ವ್ ಮಾಡೋಣ. ಸೊ ನೆಕ್ಸ್ಟ್ ಕ್ವಶನ್ ಇಸ್ ಇಂಟಿಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ ನಿಮಗೆ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಗೊತ್ತು. ಓಕೆ, ಬಿಫೋರ್ ದಟ್ ವಿಲ್ ಜಸ್ಟ್ ರೈಟ್ ಲೈಕ್ ದಿಸ್ ಆಯ್ತಾ. ಸೊ ಇಂಟಿಗ್ರೇಷನ್ ಆಫ್ 1 ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಡಿ ಎಕ್ಸ್. ಓಕೆ, ಸೊ ಆ ಕ್ವಶನ್ ನೋಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ವಿಲ್ ಟೇಕ್ ಇಟ್ ಲೈಕ್ ದಿಸ್. ಓಕೆ, ಫಸ್ಟ್ ಸ್ಪ್ಲಿಟ್ ಅಪ್ ಮಾಡಿ ಬರ್ಕೊಳ್ವಾ. ಸೊ ಸ್ಪ್ಲಿಟ್ ಅಪ್ ಮಾಡಿ ಬರೆದ್ರೆ ಸೊ ಇಟ್ ಈಸ್ ಸೈನ್ ಇನ್ವರ್ಸ್ ಎಕ್ಸ್ ಇಂಟು 1 ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಓಕೆ, ಸೊ ಸ್ಪ್ಲಿಟ್ ಮಾಡಿ ಬರ್ದಿದ್ದೀನಿ. ನಾವು ನಿಮಗೆ ಅರ್ಥ ಆಗಿರುತ್ತೆ ಯಾವುದು ಸಬ್ಸ್ಟಿಟ್ಯೂಷನ್ ಟರ್ಮ್ ಅಂತ. ಇಟ್ ಈಸ್ ಸೈನ್ ಇನ್ವರ್ಸ್ ಎಕ್ಸ್ ಮಕ್ಕಳೇ, ರೈಟ್? ಬಿಕಾಸ್ ಅದ್ರದ್ದು ಡಿಫ್ರೆನ್ಸಿಯೇಷನ್ ಪಕ್ಕದಲ್ಲೇ ಇದೆ. ಓಕೆ, ಸೊ ಯು ಟೇಕ್ sin inverse x is equal to t. So sin inverse x differentiation is 1 by root of 1 minus x square dx is equal to dt. ಇದೇನು ಸಾರಿ ಎಕ್ಸ್ಟ್ರಾ dx ಈ ಕಡೆ ಬರೋದ್ರಿ ಅಂತ ಹೇಳಿದ್ರೆ ಇಟ್ಸ್ dt by dx ಇಲ್ಲಿ ಕೆಳಗಡೆ ಬರುತ್ತೆ. that dx I have taken it ಆಯ್ತಾ. ಲೈಕ್ ಫರ್ದರ್ ಇನ್ ಐ ವಿಲ್ ಬಿ ಡೂಯಿಂಗ್ ದಟ್ ಸ್ಟೆಪ್ ಮಕ್ಕಳೇ. ಓಕೆ, ಸೊ ಇಲ್ಲಿ ಡಿಫ್ರೆನ್ಸಿಯೇಷನ್ ಆದ ತಕ್ಷಣ ಐ ವಿಲ್ ರೈಟ್ dx. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ದಟ್. ಇಟ್ ಇಸ್ ಆಕ್ಚುಲಿ ಡಿಫ್ರೆನ್ಸಿಯೇಷನ್ ವೇರಿಯಬಲ್ ಆಯ್ತಾ. ಸೊ ಆ ಡಿ ಎಕ್ಸ್ ಈ ಕಡೆ ಯಾವಾಗಲೂ ಇಲ್ಲೇ ಬರೀತೀನಿ ಅಂಡ್ ಓನ್ಲಿ ಡಿ ಟಿ ಐ ವಿಲ್ ಟೇಕ್ ದಟ್ ಸೈಡ್. ನಮಗೆ ಕ್ವಶನ್ ಅಲ್ಲಿ ಆಲ್ರೆಡಿ ಗೊತ್ತಿದೆ, ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಬಂದು ಡಿ ಟಿ ಅಲ್ವಾ. ಸೊ ಇದು ಇಂಟಿಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂದ್ರೆ ಟಿ ಅಂಡ್ ದಿಸ್ ಇಸ್ ಜಸ್ಟ್ ಡಿ ಟಿ. ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ತರ ಇದು ಆಯ್ತಾ. ಸೊ ಇಂಟಿಗ್ರೇಷನ್ ಆಫ್ ಟಿ ಡಿ ಟಿ ಬಂದು ಸೊ ಟಿ ಸ್ಕ್ವೇರ್ ಬೈ 2 ಪ್ಲಸ್ ಸಿ. ಸೊ ಇಟ್ಸ್ ನಥಿಂಗ್ ಬಟ್ ಟಿ ಸ್ಕ್ವೇರ್ ಇಸ್ ವಾಟ್, ಯಾ, ಸೈನ್ ಇನ್ವರ್ಸ್ ಎಕ್ಸ್ the whole square by 2 plus c. So this is the final answer. Very simple. Okay, so just follow the procedure whatever I am saying makle, trust me, aram se barutte control. Okay, next one. So let's change the color of the pen. Okay, yeah, so next question is 1 by x into log x to the power m aita. So there is a condition, so you just have to focus on that condition aita. Okay, now ಇದನ್ನ ಸ್ಪ್ಲಿಟ್ ಮಾಡಿ ಬರೆಯುವ. ಸೊ here I have not taken dx ಅಲ್ವಾ. ಓಕೆ, ಸೊ ಇಂಟಿಗ್ರೇಷನ್ ಆಫ್ 1 ಬೈ ಲಾಗ್ ಎಕ್ಸ್ ಹೋಲ್ ಟು ದ ಪವರ್ ಎಮ್ ಇಂಟು 1 ಬೈ ಎಕ್ಸ್ ಡಿ ಎಕ್ಸ್. ಓಕೆ, ಸಿ ದ ಮಿನಿಟ್ ಯು ರೈಟ್ ದ ಸ್ಪ್ಲಿಟ್ ಅಪ್, ಓಕೆ, ನಿಮಗೆ ಗೊತ್ತಾಗುತ್ತೆ ಯಾವುದು ಸಬ್ಸ್ಟಿಟ್ಯೂಷನ್ ಅಂತ. ದಟ್ ಈಸ್ ದ ರೀಸನ್ ಮಕ್ಕಳೇ. ಸೊ ಅದನ್ನು ಸ್ಪ್ಲಿಟ್ ಅಪ್ ಮಾಡ್ಕೊಳ್ಳಿ ಆಯ್ತಾ. ಫಸ್ಟ್ ಸ್ಟೆಪ್ ದಟ್ ಯು ಹ್ಯಾವ್ ಟು ಡೂ ಇಸ್ ಸ್ಪ್ಲಿಟ್ ಮಾಡಿ ಬರ್ಕೊಳ್ಳಿ. ದೆನ್ ಈಸಿಯಾಗಿ ನಿಮಗೆ ಯಾವುದು ಸಬ್ಸ್ಟಿಟ್ಯೂಷನ್ ಟರ್ಮ್ ಅಂತ ಗೊತ್ತಾಗುತ್ತೆ. ಓಕೆ, ನಿಮಗೆ ಆಲ್ರೆಡಿ ಗೊತ್ತಾಗಿದೆ ದ ಸಬ್ಸ್ಟಿಟ್ಯೂಷನ್ ಟರ್ಮ್ ಈಸ್ ಲಾಗ್ ಎಕ್ಸ್, ರೈಟ್? ಸೊ ಐ ಟೇಕ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಟಿ. ಓಕೆ, ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಟಿ. ನಾವು ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಯು ಆಲ್ ನೋ, ಸೊ ಇಟ್ ಈಸ್ 1 ಬೈ ಎಕ್ಸ್ dx is equal to dt. As I told you earlier, now I am going to take dx always next to the differentiation function. Okay, so ಅದೊಂದು ನೆನಪಿಟ್ಕೊಳ್ಳಿ. ಸೊ ನಮಗೆ ಗೊತ್ತು, ಸೊ 1 ಬೈ ಎಕ್ಸ್ ಡಿ ಎಕ್ಸ್ ಬಂದು ಡಿ ಟಿ ಆಯಿತು ಆ್ಯಂಡ್ ಇದು 1 ಬೈ ಟಿ ಟು ದ ಪವರ್ ಎಮ್ ಆಯಿತು. ಓಕೆ, ಸೊ ಇಟ್ ಈಸ್ 1 ಬೈ ಟಿ ಟು ದ ಪವರ್ ಎಮ್ ಇಂಟು dt. Okay, so how to do integration of t to the power m? It is minus 1 divided by n. In fact, ನಮಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಆಯ್ತಾ. 1 ಬೈ ಟಿ ಟು ದ ಪವರ್ n is equal to minus 1 divided by n minus 1 of x to the power n minus 1. So this is the formula for 1 by t to the power n. ಅಲ್ಲಿ n ಜಾಗದಲ್ಲಿ m ಇದೆ ಕಂಡ್ರು ಅಷ್ಟೇ. ಸೊ ದ ಫೈನಲ್ ಆನ್ಸರ್ ಇಸ್ minus 1 divided by m minus 1 of t to the power m minus 1 plus c. ಓಕೆ, ಸೊ ಈ ಟಿ ತೆಗೆದು ಲಾಗ್ ಎಕ್ಸ್ ಆಗಿ ಫೈನಲ್ ಆನ್ಸರ್ ಆಗುತ್ತೆ. ಓಕೆ, ಇದೆಲ್ಲ ಲೈಕ್ ನಿಮ್ದು ಬೇಸಿಕ್ ಸ್ಟೆಪ್, ಇದನ್ನ ಮಾತ್ರ ಮರಿಬಾರ್ದು ಆಯ್ತಾ. ಸೊ ದಿಸ್ ಇಸ್ ಒನ್ ಥಿಂಗ್ ದಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಮಕ್ಕಳೇ. ಓಕೆ,
ಆ ಟಿ ತೆಗೆದು ಸೊ ಟಿ ಜಾಗದಲ್ಲಿ ಲಾಗ್ ಎಕ್ಸ್ ಹಾಕಿ, ಬಿಕಾಸ್ ಲಾಗ್ ಎಕ್ಸ್ ಇಸ್ ದ ವೇರಿಯಬಲ್ ವಿ ಹ್ಯಾವ್ ಟೇಕನ್ ಆಸ್ ಸಬ್ಸ್ಟಿಟ್ಯೂಷನ್. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಬಂದು 1 plus log x the whole square plus divided by x into dx. Okay, first thing is split up. So split ಮಾಡಿ ಬರೆಯುವ. So it is 1 plus log x the whole square into 1 by x dx. ಓಕೆ, ನಿಮಗೆಲ್ಲ ಇವಾಗ ಈ ಸಮ್ನ ಸಾಲ್ವ್ ಮಾಡಿದ್ಮೇಲೆ ಇವಾಗ ಇಲ್ಲೂ ಅನ್ಸಿರುತ್ತೆ, ಓಕೆ ಲೆಟ್ಸ್ ಟೇಕ್ log x is equal to t ಅಂತ ಮಕ್ಕಳೇ. ಸೊ ದಿಸ್ ಇಸ್ ವೇರ್ ದ ಕನ್ಫ್ಯೂಷನ್ ಅರೈಸಸ್ ಆಯ್ತಾ. ಒಂದು ಅರ್ಥ ಮಾಡ್ಕೊಳ್ಳಿ, ಸಿ ಇಲ್ಲಿ 1 plus log x ದ ಹೋಲ್ ಸ್ಕ್ವೇರ್ ಇದೆ ಮಕ್ಕಳೇ. ಓಕೆ, ಅಲ್ಲಿ ನಾವು ಬರೀ log x ನ ಮಾತ್ರ ತಗೊಳ್ಳೋದಕ್ಕೆ ಆಗೋದಿಲ್ಲ. ಓಕೆ, ವಾಟ್ ವಿ ಹ್ಯಾವ್ ಟು ಟೇಕ್ ಇಸ್ ಲೈಕ್ 1 plus log x, ಆ 1 plus log x ಇದೆಲ್ಲ ಅದನ್ನೇ t ಅಂತ ತಗೊಳ್ಳಿ. ಸೊ ವಾಟ್ ಐ ವಿಲ್ ಡೂ ಇಸ್ 1 plus log x is equal to t ಅಂತ ತಗೊಳ್ತೀನಿ. ಓಕೆ, ನಿಮ್ಗೆ ಅರ್ಥ ಆಗುತ್ತೆ ಏನಾಗುತ್ತೆ ಆ 1ಗೆ ಸರ್ 1 ಎಲ್ಲ ಎಕ್ಸ್ಟ್ರಾ ಆಯ್ತಲ್ಲ ಏನಾಗ್ಬೋದು ಅಂತ ನಿಮ್ಗೆ ಡೌಟ್ ಬಂದಿರ್ಬೋದು. ನಥಿಂಗ್ ಡೌರಿ, ವಿಲ್ ಸಾಲ್ವ್ ಫರ್ದರ್. ಸೊ 1 ಡಿಫ್ರೆನ್ಸಿಯೇಷನ್ 0 ಆಯಿತು, ಸೊ ಅದು ಆಲ್ರೆಡಿ ಕ್ಯಾನ್ಸಲ್ ಆಯಿತು. ಸೊ ನೆಕ್ಸ್ಟ್ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ 1 by x dx is equal to dt. ಸಿ 1 by x ಇತ್ತು, 1 by x dx ಇತ್ತು, ನಮ್ಗೆ ಆಲ್ರೆಡಿ 1 by x dx ಬಂತು, ಅದನ್ನು dt ಅಂತ ಬರ್ಕೋಬೋದು. ಹೋಲ್ ಸಮ್ ಏನಾಯ್ತು ಈಗ, ಹೋಲ್ ಸಮ್ ಬಂದು ಸೊ ಟಿ ಸ್ಕ್ವೇರ್ ಡಿ ಟಿ ಆಯಿತು ಅಷ್ಟೇ. ಓಕೆ, ಬಿಕಾಸ್ ಇನ್ನು 1 plus log x ನಾವು ಆಲ್ರೆಡಿ ಟಿ ಅಂತ ತಗೊಂಡಿದ್ದೀವಿ. ಸೊ ದಟ್ ಈಸ್ ಬಿಕಮಿಂಗ್ ಟಿ ಸ್ಕ್ವೇರ್ ನಾವು. ಸೊ ಇಂಟಿಗ್ರೇಷನ್ ಆಫ್ ಟಿ ಸ್ಕ್ವೇರ್ ಗೊತ್ತು, ಸೊ ಟಿ ಟು ದ ಪವರ್ 3 divided by 3, ಸೊ ಟಿ ಟು ದ ಪವರ್ 3 divided by 3 ಪ್ಲಸ್ ಸಿ. ಓಕೆ, ಸೊ ಟಿ ಅಂದ್ರೆ ಏನು, ಸೊ ಟಿ ಅಂದ್ರೆ ಇಲ್ಲಿ 1 plus log x. ಸೊ ಅದನ್ನ ರೀಪ್ಲೇಸ್ ಮಾಡಿ ಬರೆದ್ರೆ ಫೈನಲ್ ಆನ್ಸರ್ ಸಿಗುತ್ತೆ 1 plus log x ದ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ ಸಿ. ಓಕೆ, ಸೊ ಇದು ಫೈನಲ್ ಆನ್ಸರ್ ಆಗುತ್ತೆ ಮಕ್ಕಳೇ. ಓಕೆ, ದಟ್ಸ್ ಆಲ್ ಕಂಡು. ಸಿ ಸಬ್ಸ್ಟಿಟ್ಯೂಷನ್ ಆಸ್ ಐ ಎಕ್ಸ್ಪ್ಲೇನ್ ಯು ಲೈಕ್ ಅರ್ಲಿಯರ್. ಸೊ ಸಬ್ಸ್ಟಿಟ್ಯೂಷನ್ ಅಂತ ಗೊತ್ತಾದ್ರೆ ಲೈಕ್ ಎಲ್ಲ ಪ್ರಾಸೆಸ್ ಈಸಿ ಆಗುತ್ತೆ. ಓಕೆ, ಸೊ ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. So now there are two questions, root of 1 plus 2x square, x root of 1 plus 2x square, and the next one is log x divided by log x the whole square divided by x. Okay, now I'm going to solve this magle, okay, because log x series alla solve ಮಾಡೋಣ. Okay, so I'm going to change the color now. Yeah, so log x the whole square divided by x ಮಾಡೋಣ. So ನಿಮಗೆ ಆಲ್ರೆಡಿ ಸಬ್ಸ್ಟಿಟ್ಯೂಷನ್ ಗೊತ್ತಾಗಿದೆ. So before that I'll just write the split up. So split up is nothing but integration of log x the whole square into 1 by x dx. Okay, ನಿಮಗೆ ಗೊತ್ತು ಏನು ಸಬ್ಸ್ಟಿಟ್ಯೂಷನ್ ತಗೊಳ್ಬೇಕು and how to solve it, so easily you can solve ಆಯ್ತಾ. So I'm just leaving it to you all ಮಕ್ಕಳು. So I'm moving on to the next one. So next one is x into root of 1 plus 2x square ಆಯ್ತಾ. So remember ಮಕ್ಕಳೇ, like ಸಬ್ಸ್ಟಿಟ್ಯೂಷನ್ ತಗೊಳ್ಳುವಾಗ see either the complex term we take it ಆಯ್ತಾ. ಒಂದು ಲೈಕ್ ಸಬ್ಸ್ಟಿಟ್ಯೂಷನ್ ಟರ್ಮ್ನ ನಾವು ಯಾವಾಗ ತಗೊಳ್ತೀವಿ ಅದು ಇನ್ನೊಂದು ಫಂಕ್ಷನ್ ಒಳಗೆ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಡಿನಾಮಿನೇಟರ್ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಇಟ್ಸ್ ಆಲ್ವೇಸ್ ಲೈಕ್ ದಟ್ ಆಯ್ತಾ. ಸೊ ನಮಗೆ ಈಗ ಪ್ರೀವಿಯಸ್ ಕ್ವಶನ್ ಅಲ್ಲಿ ನೋಡಿದ್ರೆ ಸೊ ಇಲ್ಲಿ ನಮಗೆ ಸಬ್ಸ್ಟಿಟ್ಯೂಷನ್ ಬಂದು ಎಕ್ಸ್ ಸ್ಕ್ವೇರ್ ಇತ್ತು, ಸೊ ಅದು ಒಳಗೆ ಲೈಕ್ ಇತ್ತು. ಅಂಡ್ ಇಯರ್ ಇಟ್ ಈಸ್ 1 plus x square, ಸೊ ಡಿನಾಮಿನೇಟರ್ ಇದೆ. ಅಂಡ್ ಇಯರ್ ಇಟ್ ಈಸ್ 9 minus 4x square. ಸೊ ನಮ್ಗೆ ಅದೊಂದು ಒಂದು ಐಡಿಯಾ ಬರ್ತಾ ಹೋಗುತ್ತೆ. ಸೊ ದಿಸ್ ಇಸ್ ವಾಟ್ ಐ ಸೆಡ್ ಬಿಗಿನಿಂಗ್ ಅಲ್ಲಿ. ಸೊ ಆಸ್ ಯು ಸಾಲ್ವ್ ಮೋರ್ ನಂಬರ್ ಆಫ್ ಸಮ್ಸ್ ಯು ಗೆಟ್ ಅನ್ ಐಡಿಯಾ. ಸೊ ದಿಸ್ ಇಸ್ ವಾಟ್ ದ ಐಡಿಯಾ ಐ ವಾಸ್ ಟಾಕಿಂಗ್ ಅಬೌಟ್. ಸೊ ಇಲ್ಲಿ ಸೈನ್ ಇನ್ವರ್ಸ್ ಎಕ್ಸ್, ಸೊ ಇಲ್ಲಿ ಸ್ವಲ್ಪ ಡಿಫ್ರೆನ್ಸೇಷನ್ ಗೊತ್ತಿರಬೇಕು. ಸೊ ಅಪಾರ್ಟ್ ಫ್ರಮ್ ದಟ್ ಮೋಸ್ಟ್ ಆಫ್ ದ ಥಿಂಗ್ಸ್. ಅಂಡ್ ಇಯರ್ ಲಾಗ್ ಎಕ್ಸ್, ಸೊ ಅಲ್ಲಿ ಎಕ್ಸ್ ದ ಪವರ್ ಲಾಗ್ ಎಕ್ಸ್ ಟು ದ ಪವರ್ ಎಮ್, ಸೊ ಒಳಗೆ ಬೌಂಡ್ ಆಗಿದೆ, ದಟ್ ಈಸ್ ಒನ್ ಥಿಂಗ್. ನೆಕ್ಸ್ಟ್ ಇಲ್ಲಿ 1 plus log x the whole square, because the differentiation is 1 by x, and here in this case it is log x the whole square. So you will get to know what is the substitution term ಆಯ್ತಾ. ಸೊ ನಥಿಂಗ್ ಟು ವರಿ ಲೈಕ್ how I should find out, ಅದೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಓಕೆ, ಈ ಕ್ವಶನ್ ಅಲ್ಲಿ ಎಕ್ಸ್ ಇಂಟು ರೂಟ್ ಆಫ್ 1 plus 2x square, ರೈಟ್. ನಾನು ಇವಾಗ ಹೇಳಿದ ಪ್ರಕಾರ ನಿಮಗೆ ಅನ್ಸಿರ್ಬೋದು ವಾಟ್ ಇಸ್ ದ ಸಬ್ಸ್ಟಿಟ್ಯೂಷನ್ ಟರ್ಮ್ ಅಂತ. ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಇಟ್ ಇಸ್ 1 plus 2x square, ಕರೆಕ್ಟಾ. ಲೆಟ್ಸ್ ಟೇಕ್ ಇಟ್. ಸೊ 1 plus 2x square is equal to t. So let's differentiate. It is 4x dx is equal to dt ಆಯಿತು ಅಲ್ವಾ ಮಕ್ಕಳೇ. ಸೊ ನಮಗೆ 4x ಇಲ್ಲ, ಬಟ್ ನಮಗೆ x dx ಇದೆ. ಎಲ್ಲಿ ಸರ್ ನಮಗೆ x dx ಸಿಗ್ತಾನೆ ಇಲ್ವಾ ಅಂತ ಹೇಳಿದ್ರೆ ಇಟ್ಸ್ ವೆರಿ ಸಿಂಪಲ್. ಆ ರೂಟ್ನ ಫಸ್ಟ್ ಬರ್ಕೊಳ್ಳಿ. ರೂಟ್ ಆಫ್ 1 plus 2x square into x dx ಈ ಥರ ಬರ್ಕೋಬೋದಾ, ಬಿಕಾಸ್ ಇಟ್ ಇಸ್ ಆಲ್ ಮಲ್ಟಿಪ್ಲಿಕೇಶನ್ ಸೀರೀಸ್ ನೋ. ಸೊ ವಿ ಕ್ಯಾನ್ ರೈಟ್ ಇಟ್ ಲೈಕ್ ದಟ್ ಆಯ್ತಾ. ಸೊ ಇಲ್ಲಿ x dx ಇದೆ ನಮಗೆ. ಸೊ x dx ಜಾಗದಲ್ಲಿ ನಾವೇನು ಬರ್ಕೋಬೋದು, ಸೊ x dx is equal to dt by 4 ಅಲ್ವಾ ಮಕ್ಕಳೇ. ಸೊ dt by 4 ಆ ಜಾಗದಲ್ಲಿ dt by 4 ಬರೀಬೋದು. ಸೊ ಒನ್ಸ್ ವಿ ಡನ್ ದಟ್ then easily we can integrate. So root of 1 plus 2x square, we have taken 1 plus 2x square as t. So it is t root t into dt by 4. So ಇಲ್ಲಿ 1 by 4 ನ ಕಾನ್ಸ್ಟೆಂಟ್ ಆಗಿರಿ, integration of t to the power of dt.
So t to the power half, very very simple. Okay, x to the power n ತರ, x to the power n integration ಏನು, so it is x to the, so 1 by 4, I'm sorry, I'm not going to take x, I'll go, so 1 by 4 t to the power half plus 1 andre like 1 and half is nothing but 3 by 2. So t to the power 3 by 2 divided by 3 by 2, so il barutte plus c. Okay, so that denominator to denominator always comes to numerator, so you get 2 ones are and 2 twos are, so the answer is 1 by 6. T is what makle, t andre adu 1 plus 2x square, 1 plus 2x square whole to the power 3 by 2 plus c. So istu baradre saku. Okay, so that's it. So very very simple. Okay, so ಅರ್ಥ ಆಗಿರುತ್ತೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಒನ್, ಸೊ ನೆಕ್ಸ್ಟ್ ಒನ್ ಸೇಮ್ ಸೀರೀಸ್ ಆಯ್ತಾ. ಸೊ ನಿಮಗೆ ಗೊತ್ತಾಗಿದೆ ಸಬ್ಸ್ಟಿಟ್ಯೂಷನ್ ಟರ್ಮ್ ಯಾವುದು ಅಂತ. ಸೊ ಲೆಟ್ಸ್ ಟೇಕ್ ಸಬ್ಸ್ಟಿಟ್ಯೂಷನ್ ಟರ್ಮ್ ಆಸ್ ದಿಸ್. ಓಕೆ, ಸೊ ಇಫ್ ಐ ಟೇಕ್ ದಿಸ್, ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 is equal to t. So if I differentiate 2x plus 1, 2x plus 1 of dx is equal to dt. Okay, ನಮಗೆ after the differentiation we got 2x plus 1 dx is equal to dt, but ನಮಗೆ 2x plus 1 ಇಲ್ವೇ ಇಲ್ಲಲ್ಲ, ಏನು ಮಾಡೋದು? In that case very simple. So look at 4x plus 2 ಆಯ್ತಾ. 4x plus 2 ಅಲ್ಲಿ we can take 2 common, right? So if we take 2 common ನಮಗೆ ಇದು ಸಿಗುತ್ತೆ. Okay, so let's rewrite that question. Okay, so what I'll do is I'll take 2 common out of that, so it becomes okay, first I'll write root x square plus x plus 1 into, so 2 times of 2x plus 1 into dx into dx. ಈಗ ನೋಡಿ 2x dx ಜಾಗದಲ್ಲಿ ಏನು ಬರೀಬಹುದು, 2x plus 1 of dx ಜಾಗದಲ್ಲಿ dt ಬರೀಬಹುದು, and this becomes this 2 dt, right? And this is what t, root t into 2 dt. Okay, so it is 2 integration of t to the power 1 by 2 dt. Same ನನ್ನ previous case ಅಲ್ಲಿ ಮಾಡಿದ್ನಲ್ಲ ಅದೇ ತರ. So it is 2 into t to the power 3 by 2 divided by 3 by 2 ಅದ್ ಮೇಲ್ಗಡೆ ಬರುತ್ತೆ. Okay, into 2 ಆಯಿತು. So the answer is plus c. So answer ಏನಾಗುತ್ತೆ 4 by 3 t ಅಂದ್ರೆ that function, so x square plus x plus 1 whole to the power 3 by 2 plus c. So that's all is the answer. Okay, next one ಬಂದು e to the power tan inverse x divided by 1 plus x square. So once again multiple functions is there, nothing to worry. Okay, so ನಿಮಗೆ ಇದನ್ನ ಸ್ಪ್ಲಿಟ್ ಮಾಡಿ ಬರೆಯುವ ಫಸ್ಟ್. So if you split and write, it is e to the power tan inverse x into 1 by 1 plus x square into dx, 1 by 1 plus x square into dx. ಸ್ಪ್ಲಿಟ್ ಮಾಡಿ ಬರದ್ಮೇಲೆ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಯಾವ್ದು ಸಬ್ಸ್ಟಿಟ್ಯೂಷನ್ ಅಂತ. It's tan inverse x, right? Yes. How did you get to know? Because tan inverse x differentiation I know, makle. Okay, so I want you to know so that easily you can take the substitution. Aita. So take tan inverse x is equal to t. If you take that, you know you get 1 by 1 plus x square dx is equal to dt. Alva, namge adu siktu. So here everything turns into e to the power t into dt, right? See, complex is too simple agi turn aaytu. That is why, you know, I'm saying, you know, like substitution method is one of the like brilliant method, you know, in the integration method makle. So ಚೆನ್ನಾಗಿ practice ಮಾಡಿದ್ರೆ easily you can solve any type of integration sums. Okay, so integration of e to the power t andre e to the power t plus c in exponential function ge integration ಬಂದು same ಆಗಿರುತ್ತೆ. There's no x coefficient here, so there's no t coefficient, so answer is e to the power tan inverse x plus c. Okay, so this is the answer ಆಯ್ತು. ಸೊ ನೆಕ್ಸ್ಟ್ ಒನ್ ಇವೆರಡು ಒಂದೇ ತರ ಸಮ್ಸ್ ಆಯ್ತಾ. ಸೊ ಇದನ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಐಡಿಯಾ ಗೊತ್ತಿರಬೇಕು. ದ ಫಸ್ಟ್ ಐಡಿಯಾ ಇಸ್, ಸೊ ಆ ಕ್ವಶನ್ ಅಲ್ಲಿ ನೋಡಿ ಆಯ್ತಾ, ನಮಗೆ ನ್ಯೂಮರೇಟರ್ ಏನೂ ಇಲ್ಲ. ಸೊ ಇಟ್ ಈಸ್ 1 divided by x of x plus x log x. ಸೊ ವಾಟ್ ವಿ ಹ್ಯಾವ್ ಟು ಡೂ ಇಸ್ ಮಕ್ಕಳೇ, ಸೊ ಇದೊಂದು ನೆನ್ಪಿಟ್ಕೊಳ್ಳಿ. ಸೊ ದ ಸ್ಟೆಪ್ಸ್ ಯು ಹ್ಯಾವ್ ಟು ರಿಮೆಂಬರ್ ದಟ್ ಸ್ಟೆಪ್ ಆಯ್ತಾ. ಇಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಡಿನಾಮಿನೇಟರ್ ಅಲ್ಲಿ x ಕಾಮನ್ ತೆಗಿಬೇಕು. ಓಕೆ, 1 by x of 1 plus log x, 1 plus log x dx. See, the minute you take x common makle, then easily ನಿಮಗೆ ಗೊತ್ತಾಗುತ್ತೆ ಯಾವುದು substitution term ಅಂತ. So easily we can take 1 plus log x is equal to t, right? So let's take 1 plus log x is equal to t. Okay, so I'll take 1 plus log x is equal to t. So if I differentiate, you get 1 by x dx is equal to dt, alva.
ಸೊ 1/x ಇದೆ, dx ಇದೆ. ಸೊ ಅದನ್ನ t ಗೆ ತಗೊಳ್ಬೋದು. ಸೊ ಇನ್ ದಟ್ ಕೇಸ್ ಇಟ್ ಬಿಕಮ್ಸ್ 1/t ಇಂಟು dt ವಿತ್ ಇಂಟಿಗ್ರೇಷನ್ ಅಲ್ವಾ. ಸಿ ವೆರಿ ಸಿಂಪಲ್ ಸಮ್. ಇಲ್ಲಿ ನಿಮಗೆ ಇಂಟಿಗ್ರೇಷನ್ ಕಮ್ಮಿ ಇದೆ ಆಯ್ತಾ, ಬಟ್ ಆ ಬಿಗಿನಿಂಗ್ ಅಲ್ಲಿ ನೀವು ಎಕ್ಸ್ ಕಾಮನ್ ತಗೊಳ್ಳೋದಿದ್ದಲ್ಲ, ದಟ್ ಈಸ್ ಓನ್ಲಿ ಇಂಪಾರ್ಟೆಂಟ್ ಸ್ಟೆಪ್ ಆಯ್ತಾ. ಅದನ್ನ ಮರೆತರೆ ಇದನ್ನ ಈ ಸಣ್ಣ ಮಾಡೋಕ್ಕಾಗಲ್ಲ. ದಟ್ ಈಸ್ ದ ಟ್ರಾಜಿಡಿ ಆಫ್ ಇಂಟಿಗ್ರೇಷನ್ ಕಂಟ್ರೋಲ್. ಓಕೆ, ಸೊ integration of 1/t is log t plus c. So it is log t is what? 1 plus log x plus c is the answer. Okay. Okay, next sum. So next sum ಬಂದು 1/x minus root x ಮಕ್ಕಳೇ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಸೇಮ್ ಲೈಕ್ ದಿಸ್ ಓನ್ಲಿ ಆಯ್ತಾ. ಏನು ನಾವು ಕಾಮನ್ ತೆಗಿಬೇಕು ಅಂತ ಹೇಳಿದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸಿ ಎನಿ ನಂಬರ್ ಕ್ಯಾನ್ ಬಿ ಮಲ್ಟಿಪ್ಲೈಡ್ ಲೈಕ್ ಫಾರ್ ಎಕ್ಸಾಂಪಲ್ 2 ಐ ವಿಲ್ ಟೇಕ್ ಮಕ್ಕಳೇ ಆಯ್ತಾ. 2 ಅಂತ ತಗೊಂಡ್ರೆ ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ √2 ಇಂಟು √2 ಇಂಟು √2. ಹೇಗೆ ಸರ್ ಇದು √2 ಇಂಟು √2 ಅಂತ ಕೇಳಿದ್ರೆ ಸಿಂಪಲ್ ಆಯ್ತಾ. ವಾಟ್ ಇಸ್ √2 ಇಂಟು √2? √2 ಇಂಟು √2 ಇಸ್ √4. ಸೊ √4 ವ್ಯಾಲ್ಯೂ ಏನು? √4 ವ್ಯಾಲ್ಯೂ ಬಂದು 2ನೇ ಆಗಿರುತ್ತೆ ಅಲ್ವಾ. ಸೊ 2 ಕ್ಯಾನ್ ಬಿ ಟೇಕನ್ ಆಸ್ √2 ಇಂಟು √2. ಸೊ ಸಿಮಿಲರ್ಲಿ ಈಗ 3 ತಗೊಂಡ್ರೆ, ಸೊ 3 ತಗೊಂಡ್ರೆ √3 ಇಂಟು √3 ಅಲ್ವಾ. ಈಗ x ತಗೊಂಡ್ರೆ ಏನು ಮಾಡ್ಕೋಬಹುದು? ಸೊ √x ಇಂಟು √x ತಗೊಳ್ಬಹುದು. ಕರೆಕ್ಟಾ? ಸೊ ದಟ್ ಇಸ್ ವಾಟ್ ವಿ ಆರ್ ಡೂಯಿಂಗ್ ನೌ. ಸೊ ಇಲ್ಲಿ 1 ಡಿವೈಡೆಡ್ ಬೈ √x ಇಂಟು √x ಮೈನಸ್ √x dx. Okay, I wrote that. Now we can take √x common alwa. So let's take. So 1/√x common ತಗದ್ರೆ, so it is √x minus 1 dx. ನಿಮಗೆ ಗೊತ್ತಾಗಿರುತ್ತೆ ಯಾವುದು ಸಬ್ಸ್ಟಿಟ್ಯೂಷನ್ ಟರ್ಮ್ ಅಂತ. ಓಕೆ, ಸೊ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು ಕ್ಲಿಯರ್ ಆಗಿ. √x ಡಿಫ್ರೆನ್ಸಿಯೇಷನ್ ಆಯ್ತಾ. ಐ ಆಮ್ ಗೋಯಿಂಗ್ ಟು ಟೇಕ್ ಸೊ √x minus 1 is equal to t ಮಕ್ಕಳೇ. ಸೊ √x ಡಿಫ್ರೆನ್ಸಿಯೇಷನ್ ಬಂದು 1/2√x dx is equal to dt. ಇಲ್ಲಿ ನಮಗೆ 1/2√x ಇಲ್ಲ, 1/√x dx ಇದೆ ಅಲ್ವಾ. ಈ 2 ಎಕ್ಸ್ಟ್ರಾ, ಈ 2ನ ಇಲ್ಲಿ ಕಳಿಸಿ. ಸಿ ವಿ ಆರ್ ನಾಟ್ ಜಸ್ಟ್ ಸಿಂಪ್ಲಿ ಸೆಂಡಿಂಗ್ ಹೋಗು ಮಗನೇ ಇಲ್ಲಿ ಅಂತ. ವಾಟ್ ವಿ ಆರ್ ಡೂಯಿಂಗ್ ಹಿಯರ್, ವಿ ಆರ್ ಜಸ್ಟ್ ಡೂಯಿಂಗ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಯ್ತಾ. ಸೊ ಅದು ಆ ಕಂಡೀಷನ್ ಗೊತ್ತಿರಬೇಕು. ಸೊ ಇಟ್ ಈಸ್ 1/√x dx is equal to this becomes 2 dt ಅಲ್ವಾ. ಸೊ ಏನಾಗುತ್ತೆ ಇದು? ಸೊ ಇಟ್ ಈಸ್ 1/t into 2 dt. So 2 is extra, keep it outside, and it is the integration of log t plus c. Okay, so 2 log t plus c ಆಯಿತು. ಸೊ ನಿಮಗೆ ಇಂಟಿಗ್ರೇಷನ್ ಈಸಿಯಾಗಿ ಗೊತ್ತಾಗಿರುತ್ತೆ. ಸೊ ಇಟ್ ಈಸ್ 2 log, what is this difference? t is √x minus 1 plus c ಆಯ್ತಾ. ಸೊ ಇವೆರಡು ಕ್ವಶನ್ ಅಲ್ಲಿ ಏನು ಫಸ್ಟ್ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ಇಲ್ಲಿ x ಕಾಮನ್ ತಗೊಳ್ಳೋದು ಅಂಡ್ ಇಲ್ಲಿ √x ಕಾಮನ್ ತಗೊಳ್ಳೋದು ನೆನಪಿರಬೇಕು. ಫಸ್ಟ್ ಆಫ್ ಆಲ್ √x ಕಾಮನ್ ತಗೊಳ್ಳೋಕ್ಕಿಂತ ಮೊದಲು x ಕ್ಯಾನ್ ಬಿ ಟೇಕನ್ ಆಸ್ √x ಇಂಟು √x, ಅದು ಕಂಡೀಷನ್ ಗೊತ್ತಿರಬೇಕು. ಅದು ಗೊತ್ತಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಒನ್. ಸೊ ಇಲ್ಲಿ ಸೈನ್ x ಇಂಟು ಸೈನ್ ಆಫ್ cos x dx. ಓಕೆ, ಹೇಗೆ ಸಾಲ್ವ್ ಮಾಡೋದು? ಲೆಟ್ ಸಿ. ಓಕೆ, ಇವಾಗ ನೋಡಿ, ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ಸೊ ನಾವು ಯಾವಾಗಲೂ ಸಬ್ಸ್ಟಿಟ್ಯೂಷನ್ ಟರ್ಮ್ ಏನದು ಲೈಕ್ ಒಳಗೆ ಇರುತ್ತೆ ಅಂತ ಐ ಟೋಲ್ಡ್ ಯು. ಇಲ್ಲಿ ನೋಡಿ ಸೈನ್ ಆಫ್ cos x ಇದೆ. ಓಕೆ, ವಾಟ್ ಐ ವಾಂಟೆಡ್ ಟು ಡೂ ಇಸ್ ಟೇಕ್ cos x as t ಮಕ್ಕಳೇ, ದಟ್ಸ್ ಆಲ್. ಓಕೆ, ಸೊ ಇಫ್ ಯು ಟೇಕ್ cos x is equal to t, what is cos x differentiation? It is minus sin x dx is equal to dt alva. So this becomes sin x dx is equal to dt by minus 1. So that is nothing but minus dt alva. Yeah, so don't do like how I wrote. Okay, dt by minus 1 is equal to minus dt. So directly you take it as minus dt. So now what can we take? Now I'll just rewrite this. Integration of sine of cos x into sin x dx alva makle. Yeah, now we know substitution ge easy agutte. So sin x dx bandu it is minus dt. So sin olage sin cos t idu t aaytu and idu minus dt aaytu. So I'll take minus common. So it is integration of minus of sin t dt aayta. Next, integration of sin t. Integration of sin t ಏನು? Integration of sin t is minus cos t ಮಕ್ಕಳೇ, ಕನ್ಫ್ಯೂಸ್ ಆಗುತ್ತೆ. Okay, so because differentiation of sin x is cos x and differentiation of cos x is minus sin x. But ಇಲ್ಲಿ ಉಲ್ಟಾ ಆಯ್ತಾ. Integration of sin t ಬಂದು minus cos t. So minus outside ಇದೆ. The answer of the integration of sin t is minus cos t plus c. So minus into minus plus ಆಗುತ್ತೆ. Now the final answer is cos of t. T ಅಂದ್ರೆ ಅದು cos x only ಅಲ್ವಾ. So cos x plus c. So this is the answer ಮಕ್ಕಳೇ.
ಓಕೆ, ಸೊ ಆ ಸಬ್ಸ್ಟಿಟ್ಯೂಷನ್ ಒಂದು ನೆನ್ಪಿಟ್ಕೊಳ್ಳಿ. ಅಂಡ್ ಇಯರ್ ಇನ್ ದಿಸ್ ಕೇಸ್ ಕಾಸ್ ಎಕ್ಸ್ ಒಳಗಿರೋ ಫಂಕ್ಷನ್ ಈಸ್ ದ ಸಬ್ಸ್ಟಿಟ್ಯೂಷನ್ ಟರ್ಮ್. ಅದನ್ನ ನೆನಪಿದ್ರೆ ಈಸಿಯಾಗಿ ಸಾಲ್ವ್ ಮಾಡಬಹುದು. ಓಕೆ, ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ಎಕ್ಸ್ ಪ್ಲಸ್ ಬಿ ಇಂಟು ಕಾಸ್ ಆಫ್ ಎಕ್ಸ್ ಪ್ಲಸ್ ಬಿ. ಇದರಲ್ಲಿ ಒಂದು ಅಡ್ವಾಂಟೇಜ್ ಅಂದ್ರೆ ಯಾವ್ದು ಬೇಕಾದ್ರೂ ಸಬ್ಸ್ಟಿಟ್ಯೂಷನ್ ತಗೊಳ್ಬಹುದು. ಇದನ್ನ ತಗೊಂಡ್ರೆ ಅದು ಬರುತ್ತೆ, ಅದನ್ನ ತಗೊಂಡ್ರೆ ಇದು ಬರುತ್ತೆ. ಸೊ ಬೆಟರ್ ವಿ ಗೋ ವಿತ್ ಸೈನ್ ಆಫ್ ಎಕ್ಸ್ ಪ್ಲಸ್ ಬಿ ಬಿಕಾಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ಬಿ ಡಿಫ್ರೆನ್ಸಿಯೇಷನ್ ಯು ನೋ ಇಟ್, ದಟ್ಸ್ ವೈ. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಸೈನ್ ಆಫ್ ax plus b is equal to t makle. Okay, now sin of ax plus b differentiation is cos of ax plus b into dx is equal to dt alva. So direct, oh wait a minute, I missed something. So it's not only this sin of cos of ax plus b, and ax differentiation is what? Ax differentiation is a into dx is equal to dt. ಓಕೆ, ಸೊ ಇದೊಂದು ಪ್ರಾಬ್ಲಮ್ ಆಗಿದೆ ಆಯ್ತಾ. ಒನ್ಸ್ ವಿ ಸ್ಟಾರ್ಟ್ ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್ ಲೈಕ್ ಆ ಬೇಸಿಕ್ ಟರ್ಮ್ಸ್ ಎಲ್ಲ ಡಿಫ್ರೆನ್ಸಿಯೇಷನ್ ಎಲ್ಲ ಮರ್ತು ಹೋಗ್ತೀವಿ. ಸೊ ಡೋಂಟ್ ಡೂ ದ್ಯಾಟ್. ಇಲ್ಲಿ ನಾವು ಚೈನ್ ರೂಲ್ ಅಪ್ಲೈ ಮಾಡಿದ್ವಿ. ಸೊ ಸೈನ್ ಆಫ್ ಎಕ್ಸ್ ಪ್ಲಸ್ ಬಿ ಡಿಫ್ರೆನ್ಸಿಯೇಷನ್ ಇಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ಬಿ ಅಂಡ್ ದೆನ್ ಎ ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ ನಥಿಂಗ್ ಬಟ್ ಎ, ರೈಟ್? ಬಟ್ ನಮಗೆ ಕ್ವಶನ್ ಅಲ್ಲಿ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಡಿ ಎಕ್ಸ್ ಇದೆ, ಎ ಅನ್ನೋದು ಎಕ್ಸ್ಟ್ರಾ. ಸೊ ಸೆಂಡ್ ಇಟ್ ಇಯರ್. ಸೊ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಡಿವೈಡೆಡ್ ಬೈ ಎ. Constant alwa, like if it is a number, we would have sent easily to the denominator. So same like that, we are sending a to the denominator. So idan agate, idu complete term bandu dt by a agate. So it is integration of t into dt divided by a. So keep 1 by a outside and integration of t dt. So integration of t dt is 1 by a of t square by 2 plus c. So idan agate 1 by 2a, t square is nothing but sine of ax plus b the whole square plus c, or else sine square of ax plus b the ax plus b plus c ಬರೆದ್ರು ಅದು ಕೂಡ ಫೈನಲ್ ಆನ್ಸರ್ ಆಗುತ್ತೆ. ಓಕೆ, ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಒನ್ ಲಾಸ್ಟ್ ಸೆಟ್ ಆಫ್ ಸಮ್ ಮಕ್ಕಳೇ. ಓಕೆ, ಸೊ ದಿಸ್ ಇಸ್ ಒನ್ ಥಿಂಗ್, ಏನೋ ಸ್ವಲ್ಪ ಸ್ಲೈಟ್ ಚೇಂಜಸ್ ಇದೆ ಈ ಪ್ರಾಬ್ಲಮ್ಸ್ ಅಲ್ಲಿ ಆಯ್ತಾ. ಸೊ ದಿಸ್ ಇಸ್ ನಾಟ್ ಲೈಕ್ ಹೌ ವಿ ಸಾಲ್ವ್ ಇನ್ ದ ಪ್ರೀವಿಯಸ್ ಕೇಸ್. ಏನಕ್ಕೆ ಅಂದ್ರೆ ಒಂದು ಸಮ್ ಮಾಡಿದ್ರೆ ಅರ್ಥ ಆಗುತ್ತೆ. ಓಕೆ, ಐ ಆಮ್ ಗೋಯಿಂಗ್ ಟು ಟೇಕ್ ದಿಸ್ ಒನ್ ಆಯ್ತಾ. ಐ ವಿಲ್ ಟೇಕ್, ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ನಾವು ಯಾವ್ದು ಸಬ್ಸ್ಟಿಟ್ಯೂಷನ್ ಟರ್ಮ್ ತಗೊಳ್ಬೇಕು ಅಂದ್ರೂ ಒಳಗೆ ಇರುತ್ತೆ ಅಂತ. ಓಕೆ, ಸೊ ಹಿಯರ್ ಐಲ್ ಟೇಕ್ ಎಕ್ಸ್ ಪ್ಲಸ್ 2 is equal to t. Okay, x plus 2 is equal to t. Now let's differentiate. So if I differentiate this, I get x differentiation is okay, let's do normal differentiation. illa confuse agutte nimge. X differentiation is 1 is equal to dt divided by dx. So dx ಗೆ ಕಳಿಸಿದ್ರೆ, so 1 dx is equal to dt. 1 dx is equal to dt. ಓಕೆ, ನಮಗೆ ಪ್ರೀವಿಯಸ್ ಅಲ್ಲಿ ಏನಾಗ್ತಿತ್ತು, ಸೊ ಆಫ್ಟರ್ ದ ಡಿಫ್ರೆನ್ಸಿಯೇಷನ್ ಕ್ವಶನ್ ಅಲ್ಲಿ ಒನ್ ಆಫ್ ದ ಟರ್ಮ್ ಬರ್ತಾ ಇತ್ತು, ಬಟ್ ನಮ್ಗೆ ಇಲ್ಲಿ 1 dx is equal to dt ಆಯ್ತು. ನಮ್ಗೆ ಅಲ್ಲಿ x ಅನ್ನೋದು ಹಾಗೆ ಉಳ್ಕೊಂಡಿದೆ ನೋಡಿ, ಈ x ನ ನಾವು ರೀಪ್ಲೇಸ್ ಮಾಡಕ್ ಆಗ್ತಿಲ್ಲ. ಓಕೆ, ಇನ್ ದಾಟ್ ಕೇಸ್ ವಾಟ್ ಯು ಡೂ ಇಸ್, ಇಲ್ಲಿ x plus 2 is equal to t ಅಂತ ಇದೆಯಲ್ವಾ, ವಾಟ್ ಈಸ್ x ಮಕ್ಳೆ? ಸೊ ಇದನ್ನ ರೀಸಾಲ್ವ್ ಮಾಡ್ಕೊಳ್ಳಿ ಆಯ್ತಾ. ಸೊ ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ x is equal to t minus 2 ಆಯ್ತಾ. x is equal to t minus 2. So that is one thing that you have to keep in mind. Okay, after the substitution ನಮಗೆ like full answer ಬರಲಿಲ್ಲ ಅಂದ್ರೆ we should go for that like adjustment. The adjustment is substitution ಅಲ್ಲಿ ಸ್ವಲ್ಪ adjust ಮಾಡ್ಕೊಳ್ಳಿ. x is equal to t minus 2 ಆಯ್ತು. Okay, now I am going to replace this one. So now what is the replacement? It is integration of x ಜಾಗದಲ್ಲಿ ನಾನು t minus 2 ಹಾಕ್ತೀನಿ ಆಯ್ತಾ. So t minus 2 and ಇದು ಜಾಗದಲ್ಲಿ ನಾನು t to the power half ತಗೊಳ್ತೀನಿ. ಏನು ಸರ್ t to the power half? It's very simple. Okay, root x, sorry, only x plus 2 I have taken as t. So now ಈ t ನ ರೂಟ್ ಒಳಗೆ ಹಾಕ್ತೀನಿ. root is nothing but 2 to the power half ಅಲ್ವಾ. Yeah, so let's multiply. So t to the power half into t to the power 1. So half plus 1 ಅಂದ್ರೆ 3 by 2. So t to the power 3 by 2 dt minus, so 2 integration of t to the power 1 by 2 dt. Now if you integrate, so this becomes 3 by 2 plus 1. 3 by 2 is 1.5. 1.5 plus 1 is 2.5. 2.5 is nothing but half of 5, right? So it is 5 by 2. So t to the power, so 5 by 2 divided by 5 by 2 ಇಲ್ಲಿ ಬರುತ್ತೆ minus 2. So t to the power half plus 1 ಅಂದ್ರೆ half plus 1 is 1 and half. 1 and half is nothing but 3 by 2. So 3 by 2 divided by 3 by 2. So ಇದೇನಾಗುತ್ತೆ into 2, 4 ಆಗುತ್ತೆ. Okay, now if you replace t by x plus 2, that is what the answer is. Okay, so ಇಲ್ಲಿ ಏನು ನೆನ್ಪಿಟ್ಕೋಬೇಕು, ಇದು ವೆರಿ ಇಂಪಾರ್ಟೆಂಟ್, ಮರ್ತೋಗುತ್ತೆ ಆಯ್ತಾ. ಸೊ
not integration makle. Okay, these are the key elements that you forget it. That's why remembering this is very important. Aita. This is not a skill, but after practicing, you will get it. Aita. So nothing to worry about it. Okay, last question. Last question is x divided by root of x plus 4. As I explained earlier, ಎಲ್ಲ ನಮಗೆ ರೂಟ್ ಒಳಗೆ ಇದಲ್ವಾ, ಅದೇ ಫಂಕ್ಷನ್ ಸಬ್ಸ್ಟಿಟ್ಯೂಷನ್ ಟರ್ಮ್. ಸೊ ಲೆಟ್ಸ್ ಟೇಕ್ x plus 4 is equal to t. ಇಲ್ಲೂ ಸೇಮ್ dx is equal to dt ನೇ ಬರುತ್ತೆ. If you differentiate further, same like this only ಅಲ್ವಾ. ಬಟ್ ನಮಗೆ ಸರ್ ನ್ಯೂಮರೇಟರ್ಲಿ x ಇದಲ್ವಾ, ಇದೇ ಮೆಥಡ್ ಫಾಲೋ ಮಾಡಿ. ವಾಟ್ ಇಸ್ x? x is equal to t minus 4 ಅಲ್ವಾ ಮಕ್ಕಳೇ. x is equal to t minus 4. So if you solve further, we get integration of t minus 4 whole divided by, and this is dt, right? dt, and this is t to the power of. So it is split ಮಾಡಿ ಬರೆಯೋಣ. t to the power of minus 4 1 by t to the power of dt. So ಇಲ್ಲಿ integration of t to the power of dt minus 4 integration of 1 by t to the power of dt. You know how to do the integration. So it is x to the power n, and illi 1 by x to the power n formula use madidre you will get the answer. Okay, by now I feel that you will be really good in this calculation. Nothing to worry about it. And if you find it difficult monthly, so here you have these integrations aita aramse madbodu. So you get the answers in the end. So just try to solve from your end, and artha agidre, so please just open up and say makle. Okay, so your feedback is very very important control. Okay, so one small help from my end that I'm doing, so another video ಇಷ್ಟ ಆದರೆ, so please subscribe to my channel, and ಯಾರ್ಯಾರಿಗೆಲ್ಲ mathematics ಯೂಸ್ ಆಗುತ್ತೆ, so please share with them ಆಯ್ತಾ. So that's it from my end. I'll see you in the next video ಮಕ್ಕಳೇ. Thank you so much.